ಹಲೋ ಎವ್ರಿವನ್, ಎಲ್ಲರೂ ಹೆಂಗಿದ್ದೀರಾ? ನೀವು ಲೈಫ್ ಫುಡ್ ತಗೊಂಡು ವೆಯ್ಟ್ ಲಾಸ್ ಮಾಡ್ತಿರ್ತೀರಾ, ಬಟ್ ನನಗೆ ರಿಸಲ್ಟೇ ಸಿಕ್ಕಿಲ್ಲ ಅಂತ ಹೇಳ್ತೀರಾ. ನೀವು ಮಾಡೋ 5 ಮಿಸ್ಟೇಕ್ಸ್ ಅದನ್ನ ಹೆಂಗ್ ಸರಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಮಾಡೋ ಫಸ್ಟ್ ಮಿಸ್ಟೇಕ್ ಏನಂದರೆ ನಿದ್ದೆ. ನೀವು ಸ್ಲೀಪಿಂಗ್ ಟೈಮ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮ್ಮ ನಿದ್ದೆ ಟೈಮ್ನ ಒಂದು 6 to 7 ಅವರ್ಸ್ ಮಲಗತ್ರ ನೋಡ್ಕೊಳ್ಳಿ. 7 to 8 ಅವರ್ಸ್ ಮಲಗಬೇಕು ಅಂದ್ಬಿಟ್ಟು ಏನು ಮಾಡ್ತೀರಾ, ನೈಟ್ ಒಂದು 1 o'clock 2 o'clock ಆ ಥರ ಮಲ್ಕೊಳ್ತೀರಾ, ಬೆಳಗ್ಗೆ ಒಂದು 11 to 12 o'clock ವೇಕಪ್ ಆಗ್ತೀರಾ. ಆ ಥರ ಮಾಡಿದ್ರೆ ನಿಮ್ಮ ವೆಯ್ಟ್ ಲಾಸ್ಗೆ ರಿಸಲ್ಟ್ ಕೊಡಲ್ಲ. ನೀವು ಕರೆಕ್ಟಾಗಿ 10:30 ಇಲ್ಲ 11 o'clock ಮಲ್ಕೊಳ್ಳಿ, ಒಂದು 6 o'clock ಅಷ್ಟರಲ್ಲಿ ವೇಕಪ್ ಆಗೋಕ್ಕೆ ಟ್ರೈ ಮಾಡಿ. ನಿಮ್ಮ ನಿದ್ದೆನ ಪ್ರಾಪರಾಗಿ ಇಟ್ಕೊಳ್ಳಿ, ಆಗ ನಿಮಗೆ ವೆಯ್ಟ್ ಲಾಸ್ ರಿಸಲ್ಟ್ ಸೂಪರ್ ಆಗಿ ಸಿಗುತ್ತೆ. ಅಂಡ್ ಸೆಕೆಂಡ್ ಮಿಸ್ಟೇಕ್ ಏನಂದ್ರೆ ವಾಟರ್ ಇಂಟೇಕ್. ನೀರ್ನ ನೀವು ಕರೆಕ್ಟಾಗಿ ಕುಡಿದಲ್ಲೇ ಇರ್ತೀರಾ. ಎಕ್ಸಾಂಪಲ್, ನೀವು 20 kg ಇದ್ದೀರಾ ಅಂದ್ರೆ ನೀವು 1 ಲೀಟರ್ ವಾಟರ್ ಕುಡಿಬೇಕು. ನೀವು 40 kg ಇದ್ರೆ 2 ಲೀಟರ್ ವಾಟರ್ ಕುಡಿಬೇಕು. ನೀವು ಎಷ್ಟು kg ಇದ್ದೀರಾ ಅಂತ ಅನ್ಬಿಟ್ಟು ಡಿವೈಡ್ ಮಾಡ್ಕೊಂಡು ವಾಟರ್ನ ಕುಡೀರಿ. ನೀವು ವಾಟರ್ನ ನಾನು ಕುಡಿಬೇಕು ಅಂದ್ಬಿಟ್ಟು ಸಡನ್ ಆಗಿ ಫುಲ್ ವಾಟರ್ನ ಒಂದೇ ಸಲ ಕುಡಿತೀರಾ, ಅರ್ಧ ಲೀಟರ್ 1 ಲೀಟರ್ ಆ ಥರ ಕುಡಿಯೋಕ್ಕೂ ಹೋಗ್ಬೇಡಿ. ಸ್ವಲ್ಪನೇ ಟೈಮ್ ಬಿಟ್ಟು ಕುಡೀರಿ. ಬಟ್ ಡೇಗೆ ನೀವು ಕರೆಕ್ಟಾಗಿ ನಿಮ್ಮ ವಾಟರ್ ಇಂಟೇಕ್ನ ಕರೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಮೂರನೇ ಇಂಪಾರ್ಟೆಂಟ್ ಮಿಸ್ಟೇಕ್ ಏನಂದ್ರೆ ಶೇಕ್ ಟೈಮ್ನ ನೀವು ಹೆಂಗ್ ತಗೊಳ್ತೀರಾ ಅಂತ ನೋಡಿ. ಶೇಕ್ನ ನೀವು ಮಾರ್ನಿಂಗ್ ಒಂದು 8 ಅಷ್ಟರಲ್ಲಿ ತಗೊಳ್ಳಿ, ಅಂಡ್ ನೈಟ್ ಒಂದು 8:30 ಅಷ್ಟರಲ್ಲಿ ನಿಮ್ಮ ಶೇಕ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಶೇಕ್ನ 10 o'clockಗೆ ಇಲ್ಲ 11 o'clock ಕುಡಿತೀರಾ, ಆ ಥರ ಮಾಡಿದ್ರೂ ನಿಮಗೆ ವೆಯ್ಟ್ ಲಾಸಲ್ಲಿ ರಿಸಲ್ಟ್ ಸಿಗಲ್ಲ. ನೀವು ಮಾರ್ನಿಂಗ್ ಒಂದು 7:30ಗೆ ನಿಮ್ಮ ಫ್ರೆಶ್ನ ಕಂಪ್ಲೀಟ್ ಮಾಡಿ, ಆ್ಯಂಡ್ 8 o'clock 8:20 ಅಷ್ಟರಲ್ಲಿ ನಿಮ್ಮ ಶೇಕ್ನ ತಗೊಳ್ಳಿ. ಒಂದು 11 o'clock ಆ ಥರ ಟೈಮಲ್ಲಿ ನೀವು ಒಂದು ಸ್ವಲ್ಪ ಫ್ರೂಟ್ ಸಲಾಡ್ನ ತಗೊಳ್ಳಿ. ಆ್ಯಂಡ್ ಮೂರನೇ ಮಿಸ್ಟೇಕ್ ಏನಂದರೆ ಎಕ್ಸಸೈಸ್ನ ನೀವು ಕರೆಕ್ಟಾಗಿ ಮಾಡಲ್ಲ, ಬರೀ ಶೇಕ್ ಕುಡಿತೀರಾ, ಊಟ ಮಾಡ್ತೀರಾ, ಮಲ್ಕೊಳ್ತೀರಾ. ಈ ಥರನೇ ಇದ್ರೇನು ನಿಮ್ಮ ರಿಸಲ್ಟ್ಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಇಷ್ಟು ದಿನ ನಿಮ್ಮ ಮೆಟಬಾಲಿಸಮ್ ತುಂಬ ಲೋವಲ್ಲಿ ಇದ್ದಿರುತ್ತೆ. ನೀವು ಎಕ್ಸಸೈಸ್ ಮಾಡುವಾಗ ಆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗೋವಾಗ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬೆಳಗ್ಗೆ ಒಂದು 20 minutes ಎಕ್ಸಸೈಸ್ ಮಾಡಿ, ಆ್ಯಂಡ್ ನೈಟು ಒಂದು 20 minutes ಎಕ್ಸಸೈಸ್ ಮಾಡೋಕ್ಕೆ ಟ್ರೈ ಮಾಡಿ. ಡೈಲಿ ನೀವು ಎಕ್ಸಸೈಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಆಗ ನಿಮ್ಮ ವೆಯ್ಟ್ ಲಾಸ್ ಮತ್ತು ನೀವು ಹೆಲ್ತಿಯಾಗಿರೋದಕ್ಕೂ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್. ಎಕ್ಸಸೈಸ್ ಹೆಂಗೆ ಮಾಡೋದು, ನಾವು ಹೆಂಗೆ ಹೆಲ್ತಿಯಾಗಿರೋದು ಮತ್ತು ರಿಸಲ್ಟ್ ತೊಗೊಂಡಿರೋ ಪೀಪಲ್ಸ್ನ ನೀವು ನೋಡಬೇಕಂದ್ರೆ ಡೈಲಿ ನಡೆಯೋ ವಿರ್ಚುವಲ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ವಿರ್ಚುವಲ್ ಮೀಟಿಂಗ್ ಹೆಂಗೆ ಜಾಯ್ನ್ ಆಗೋದು, ಹೆಂಗೆ ನೋಡೋದಂತ ನಿಮಗೆ ಡೌಟ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಫಿಫ್ತ್ ಮಿಸ್ಟೇಕ್ ಏನಂದರೆ ಫುಡ್ ಹ್ಯಾಬಿಟ್ನ ನೀವು ಹೆಂಗೆ ಇಟ್ಕೊಂಡಿರ್ತೀರಾ, ಹೆಂಗೆ ಕ್ಯಾಲರೀಸ್ನ ಮೈಂಟೈನ್ ಮಾಡ್ತೀರಾ ಅನ್ನೋದೇ ವೆಯ್ಟ್ ಲಾಸ್ಗೆ ಕ್ಯಾಲರೀಸ್ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಕ್ಯಾಲರೀಸ್ ಬೇಸಿಸಲ್ಲಿ ಕರೆಕ್ಟಾಗಿ ತಿನ್ನಕ್ಕೆ ಟ್ರೈ ಮಾಡಿ. ನೀವು ಫುಡ್ ಹ್ಯಾಬಿಟ್ನ ಚೇಂಜ್ ಮಾಡ್ಕೊಂಡ್ರೇನೆ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಮಾರ್ನಿಂಗ್ ಶೇಕ್ ಕಂಪ್ಲೀಟ್ ಮಾಡ್ತೀರಾ, ಒಂದು 11 o'clockಗೆ ಫ್ರೂಟ್ಸ್ ತಗೊಳ್ತೀರಾ, 1 o'clockಗೆ 1 cup ಆಫ್ ರೈಸು ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಮಾತ್ರ ತಗೊಳ್ಳಿ. ಯಾಕಂದರೆ ಕ್ಯಾಲರೀಸ್ ಇನ್ಕ್ರೀಸ್ ಆದರೆ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಕಷ್ಟ ಆಗುತ್ತೆ. ತುಂಬ ಜನಕ್ಕೆ ಸ್ನ್ಯಾಕ್ಸ್ ತಿನ್ನೋ ಅಭ್ಯಾಸ ಇರುತ್ತೆ. ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಏನೋ ತಿನ್ನೋಕೆ ಹೋಗಬೇಡಿ, ಅದ್ರ ಬದಲು ಫ್ರೂಟ್ಸ್ನ ತಗೊಳ್ಳಿ. ಫ್ರೂಟ್ಸಲ್ಲಿ ತುಂಬಾ ಹೆಲ್ತಿ ವಿಷಯ ಐತೆ. ಈ ಪ್ರಾಡಕ್ಟ್ಸ್ನ ಎಲ್ಲಿ ತಗೊಳ್ಳೋದು, ಹೆಂಗೆ ತಗೊಳ್ಳೋದು ಅಂತ ನಿಮಗೆ ಡೌಟ್ ಇರುತ್ತೆ. ಆ್ಯಂಡ್ ನಿಮಗೆ ಪರ್ಸ್ನಲ್ ಆಗಿ ವೆಲ್ನೆಸ್ ಸ್ಕೆಚ್ ಬೇಕು ಅಂದ್ರೂ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಮ ವೆಯ್ಟ್ ಲಾಸ್ಗೆ ಯೂಸ್ಫುಲ್ ಆಗಿದ್ದರೆ ಮರಿದಲ್ಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ವಿವಾಸ್, ಬಾಯ್, ಹ್ಯಾವ್ ಎ ನೈಸ್ ಡೇ.